ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಾ ಕಾಂಡ 3ನೇ ಅಧ್ಯಾಯ 19ರಿಂದ 22ನೇ ವಚನ, ನಿಮ್ಮನ್ನ ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ಈ ವಿಷಯದ ಕುರಿತು ನಾವು ಈ ವಾಕ್ಯ ಭಾಗದಿಂದ ನೋಡ್ತೇವೆ. ಈಗ ಈ ವಾಕ್ಯ ಭಾಗವನ್ನ ನಮ್ಮ ಸತ್ಯವೇದವನ್ನ ತೆರೆದು ಈ ಮುಂಜಾನೆಯಲ್ಲೇ ಓದಿಕೊಳ್ಳೋಣ. ಓದನ್ವಾ? ಐಗುಪ್ತ್ಯದ ಅರಸನು ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನ ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ಆದ ಕಾರಣ ನಾನು ಕೈ ಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಾತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಟ್ಟು ಬಿಡುವನು. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ. ಇದರಿಂದ ಐಗುಪ್ತರನ್ನ ಸೂರೆ ಮಾಡುವಿರಿ ಅಂದನು. ಸೊ ಇಲ್ಲಿ ಐಗುಪ್ತರಿಂದ ಯಾವ ರೀತಿ ಕೊಳ್ಳೆ ಹೊಡೆಯಬೇಕೆಂದು ದೇವರು ಹೇಳುತ್ತಿದ್ದಾರೆ. ಆದರೆ ಅಲ್ಲಿ ಅವರು ಮಾಡಬೇಕಾದದ್ದು ಏನೆಂದರೆ, ಅನೇಕ ವರ್ಷಗಳು ಬಿಟ್ಟಿ ಕೆಲಸ ಮಾಡೋದ್ರಿಂದ ಅವರಿಗೆ ಸಂಬಳ ಬರಬೇಕಾಗಿತ್ತು. ಆ ಸಂಬಳ ಬಂದಿಲ್ಲ. ಅದಕ್ಕೋಸ್ಕರವಾಗಿ ನೀವು ಬೇಡಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಇಲ್ಲಿ ದೇವರು ಎಲ್ಲ ಬ್ಲೂ ಪ್ರಿಂಟ್ ಕೊಡ್ತಾರೆ. ನೀವ್ ಹಿಂಗ್ ಹೋಗ್ತೀರಾ, ಪರವಾ ಬಿಡೋದಿಲ್ಲ. ಆದ್ರೆ ನಾನು ಉಪದ್ರವನ್ನ ಕಳಿಸ್ತೀನಿ, ಅವಾಗ ಪರವಾ ಬಿಡ್ತಾನೆ. ನೀವು ಬಿಡಬೇಕಾದ್ರೆ ಐಗುಪ್ತ ದೇಶದವ್ರನ್ನ ಕೇಳ್ಕೊಳ್ರಿ, ಅವಾಗ ಅವರು ಬೆಳ್ಳಿ ಬಂಗಾರ ಒಡವೆಗಳನ್ನು ಕೊಡ್ತಾರೆ, ನಿಮ್ಮ ಮೇಲೆ ದಯೆ ದೊರಕುವಂತೆ ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿ ಅಲ್ಲಿ ಕಳಿಸ್ತಾರೆ. ಇಲ್ಲಿ ನಾವು ನೋಡ್ತೀವಿ, ಮತ್ತು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಅದನ್ನು ಉಡಿಸಿರಿ ಎಂಬುದಾಗಿ ದೇವರು ಹೇಳ್ತಾರೆ. ಇಲ್ಲಿ ಎರಡು ಅರ್ಥ ನಾವು ನೋಡ್ತೀವಿ. ಒಂದು, ದೇವರು ಹೇಳಿದ್ರೆ ದೇವರು ಎಲ್ಲವನ್ನ ಮಾಡ್ತಾರೆ. ಎರಡನೇದಾಗಿ, ಸೇವೆಗೆ ದೇವರು ನಮ್ಮನ್ನ ಕಳಿಸಿದ್ರೆ ಆ ಸೇವೆಗೆ ಬೇಕಾದದೆಲ್ಲವೂ ನಮ್ಮನ್ನ ಯಾವ ಜಾಗ ಕಳಿಸ್ತಾರೋ ಅಲ್ಲಿ ದೇವರು ನಮಗೆ ಒದಗಿಸ್ತಾರೆ. ಅಂದ್ರೆ ನಮ್ಮ ಕುಟುಂಬಕ್ಕೆ ಏನ್ ಬೇಕು ಆ ಸೇವೆಯ ಸ್ಥಳದಲ್ಲೇ ನಮಗಿದೆ. ಒಂದು ವೇಳೆ ಸೇವೆ ಮಾಡ್ತಾರಂತವ್ರು ನನಗೆ ಇದಿಲ್ಲ, ನನಗದಿಲ್ಲ, ನನಗೆ ಅದು ದೊರಕ್ತಾಲೆ, ಇದು ದೊರಕ್ತಾಲೆ ಎಂಬುದಾಗಿ ಹೇಳುವಂತ ಅನೇಕ ಸೇವಕರುಗಳು ಇವತ್ತು ಹಳ್ಳಿಗಳಲ್ಲಿ ಇದ್ದಾರೆ, ಪಟ್ಟಣಗಳಲ್ಲಿ ಸಹ ಇದ್ದಾರೆ. ಆದ್ರೆ ದೇವರು ನಿಮ್ಮನ್ನ ಅಲ್ಲಿ ಕಳಿಸಿದಾರ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ದೇವರು ನಿಮ್ಮನ್ನ ಕಳಿಸಿದ್ರೆ ಖಂಡಿತವಾಗಿ ಅಲ್ಲಿ ಬೇಕಾದದನ್ನೆಲ್ಲ ಕರ್ತನು ನಿಮಗೆ ಕೊಡವರಾಗಿದ್ದಾರೆ. ಪ್ರಿಯರೇ, ಯಾವುದಕ್ಕೆ ಯೋಚನೆ ಮಾಡಬೇಡಿ. ಪ್ರಾಯದ ಸಿಂಹಗಳಾದ್ರೂ ಹೊಟ್ಟೆಗಿಡದೆ ಹಸಿದಾವು, ಕರ್ತನಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀಗಾಗಿ ಪ್ರಿಯರೇ, ಕರ್ತನಲ್ಲಿ ಬೇಡಿಕೊಳ್ಳ್ರಿ, ಎಲ್ಲವನ್ನ ಕರ್ತನು ನಿಮಗೆ ದಯಪಾಲಿಸುವವರಾಗಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದಪ್ಪ, ಮೋಶೆಯನ್ನ ಕಳಿಸದೆ ಮಾತ್ರವಲ್ಲದೆ ಇಸ್ರಾಯೇಲ್ಯರನ್ನ ಬಿಡುಗಡೆ ಮಾಡದೆ ಅವ್ರಿಗೆ ಬೇಕಾದದನ್ನೆಲ್ಲ ಅವರಿಗೆ ಕೊಟ್ಟೆ. ಅದೇ ರೀತಿ ದೇವರೇ, ಇವತ್ತು ಯಾರ್ಯಾರಿಗೆ ಏನೇನು ಕೊರತೆ ಇದೆ, ಕುಟುಂಬದ ಕೊರತೆ ಇರ್ಬೋದು, ಸೇವೆಯ ಕೊರತೆ ಇರ್ಬೋದು, ಆರೋಗ್ಯದ ಕೊರತೆ ಇರ್ಬೋದು, ಆ ಕೊರತೆಗಳನ್ನೆಲ್ಲ ನೀಗಿಸಿ ಅವರಿಗೆ ಜೀವದ ಹೊರತೆಗಳನ್ನ ಉಂಟು ಮಾಡಪ್ಪ. ಅವರಿಗೆ ಜ್ಞಾನದ ಹೊರತೆಗಳನ್ನ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಸ್ವಾಮಿ ಬಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡನು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ